ಮುಖ್ಯಮಂತ್ರಿಗಳು ಸಂಚಾರ ಮಾಡ್ತಿದ್ದ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಗೊಂದಲ ಉಂಟಾಗಿದೆ. ನಿಗದಿತ ಹೆಲಿಪ್ಯಾಡ್ ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ನಿಗದಿಯಾಗಿತ್ತು, ಆ ಹೆಲಿಪ್ಯಾಡ್ ಅನ್ನ ಬಿಟ್ಟು ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಸಂಚಾರ ಮಾಡ್ತಿದ್ದ ಹೆಲಿಕಾಪ್ಟರ್ ಇದು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಗೊಂದಲ ಉಂಟಾಗಿದೆ. ಯಾವ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಆಗಬೇಕು ಅಂತ ಹೇಳಿ ನಿಗದಿಯಾಗಿತ್ತು, ಅದನ್ನ ಬಿಟ್ಟು ಮತ್ತೊಂದರಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಪಡಲಾಗಿದೆ. ಸ್ಮೋಕ್ ಇಂಡಿಕೇಶನ್ ಗಮನಿಸಿ ನಿಗದಿತ ಹೆಲಿಪ್ಯಾಡ್ನಲ್ಲಿ ಮತ್ತೆ ಲ್ಯಾಂಡಿಂಗ್ ಮಾಡಲಾಗಿದೆ. ಪೈಲಟ್ ಕನ್ಫ್ಯೂಷನ್ನಿಂದಾಗಿ ಕೆಲ ನಿಮಿಷ ಗೊಂದಲ ಉಂಟಾಗಿದ್ದ ಘಟನೆ ನಡೆದಿದೆ. ಗದಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಯಾವ ಹೆಲಿಪ್ಯಾಡ್ನಲ್ಲಿ ಇದು ಲ್ಯಾಂಡ್ ಆಗಬೇಕಾಗಿತ್ತು ಹೆಲಿಕಾಪ್ಟರ್ ಅಲ್ಲಿ ಆಗಲಿಲ್ಲ. ಬದಲೇದಾಗಿ ಅಲ್ಲೇ ಸಮೀಪದಲ್ಲಿದ್ದ ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡುವ ಪ್ರಯತ್ನವನ್ನು ಪೈಲಟ್ ಮಾಡಿದ್ದಾರೆ. ಆದರೆ ಸ್ಮೋಕ್ ಇಂಡಿಕೇಶನ್ನಿಂದಾಗಿ ನಿಗದಿತ ಹೆಲಿಪ್ಯಾಡ್ ಇದಲ್ಲ ಅನ್ನೋದು ಗೊತ್ತಾಗಿದೆ. ನಂತರದಲ್ಲಿ ಆ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರನ್ನು ಲ್ಯಾಂಡ್ ಮಾಡಲಾಗಿದೆ. ಪೈಲಟ್ನ ಗೊಂದಲದಿಂದಾಗಿ ಕೆಲ ಕಾಲ ಆತಂಕ ಕೂಡ ಉಂಟಾಗಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಲ್ಯಾಂಡ್ ಆಗಬೇಕು ಇನ್ನೇನು ಅನ್ನೋ ಹೊತ್ತಿಗೆ ಅದಲ್ಲ ಹೆಲಿಪ್ಯಾಡ್ ಅನ್ನೋದು ಸ್ಮೋಕ್ ಇಂಡಿಕೇಶನ್ನಿಂದ ತಿಳಿಯುತ್ತೆ. ಅದಾದ ನಂತರದಲ್ಲಿ ಮತ್ತೆ ನಿಗದಿಪಡಿಸಿದ ಹೆಲಿಪ್ಯಾಡ್ನಲ್ಲಿ ಈ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಗದಗ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ ನಿಗದಿತ ಕಾರ್ಯಕ್ರಮದ ಸಲುವಾಗಿ. ಹೀಗಾಗಿ ಗದಗಕ್ಕೆ ಇದೇ ಒಂದು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನೇನು ಲ್ಯಾಂಡ್ ಆಗಬೇಕು, ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರಿಂದ ಕೆಳಗಿಳಿಬೇಕು ಅನ್ನೋ ಹೊತ್ತಿನಲ್ಲಿ ಪೈಲಟ್ನ ಗೊಂದಲದಿಂದಾಗಿ ಈ ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ನಂತರದಲ್ಲಿ ನಿಗದಿತ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರನ್ನ ಲ್ಯಾಂಡ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಗದಗ ಪ್ರತಿನಿಧಿ ಮಂಜು ಪತ್ತಾರ್. ಮಂಜು, ಗೊಂದಲ ಪೈಲಟ್ಗಾಗಿದ್ರಿಂದಾಗಿ ಕೆಲ ಕಾಲ ಆತಂಕ, ಎಲ್ಲಿ ಲ್ಯಾಂಡ್ ಆಗಬೇಕಿತ್ತು ಅಲ್ಲಿ ಆಗಲಿಲ್ಲ, ನಂತರದಲ್ಲಿ ಸರಿಪಡಿಸ್ಕೊಳ್ಳಲಾಯಿತು ಅಂತ ಹೇಳಿ ಏನಾಯಿತು ಎಕ್ಸಾಕ್ಟ್ಲಿ ಆ ಸಂದರ್ಭದಲ್ಲಿ? ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೇರೆ ಯಾರಾದರೂ ಇದ್ರಾ ಆ ಹೆಲಿಕಾಪ್ಟರ್ನಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ಸ್ಮಿತಾ, ಏನಂತಂದ್ರೆ ಇವತ್ತು ಗದಗ್ ನಗರದ ಬಾಲಮಂದಿರ ಮತ್ತು ಇನ್ನೊಂದು ಮದುವೆ ಕಾರ್ಯಕ್ರಮ ಇತ್ತು. ಅಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ರು. ಗದಗ್ ಜಿಲ್ಲಾಡಳಿತ ಭವನದ ಹಿಂಭಾಗದಲ್ಲಿ ಏನು ಹೆಲಿಪ್ಯಾಡ್ ಇತ್ತು, ಆ ಹೆಲಿಪ್ಯಾಡ್ ನಲ್ಲಿ ಏನು ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಾಗಿತ್ತು. ಜಿಲ್ಲಾಡಳಿತದ ಹಿಂಭಾಗದಲ್ಲಿ 2 ಹೆಲಿಪ್ಯಾಡ್ ಇರೋದ್ರಿಂದ ಸಾಕಷ್ಟು ಗೊಂದಲಕ್ಕೆ ಅಲ್ಲಿ ವಾತಾವರಣ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ಒಂದ್ ಕಡೆ ಲ್ಯಾಂಡ್ ಆಗ್ಲಿಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಒಂದು ಹೆಲಿಪ್ಯಾಡ್ ನಲ್ಲಿ ಇದ್ರು. ಆದ್ರೆ ಹೆಲಿಕಾಪ್ಟರ್ ಬಂದ ನಂತರ ಅದು ಬೇರೆ ಒಂದು ಲ್ಯಾಂಡಿಂಗ್ ಆಗ್ಲೇ ಹೋತು. ಅಲ್ಲಿ ಅರ್ಧ ಇನ್ನೇನು ಇಳಿಬೇಕನ್ನೋ ಸಮಯದಲ್ಲಿ ಹೆಲಿಪ್ಯಾಡ್ ಅಲ್ಲಿಂದ ಏನು ಪೈಲಟ್ ಅವರು ಎಚ್ಚೆತ್ತುಕೊಂಡು ಅಲ್ಲಿಂದ ಮತ್ತೆ ಹೆಲಿಕಾಪ್ಟರ್ ಮೇಲೆ ಏರಿಸಿಕೊಂಡು ಏನು ನಿಗದಿತ ಹೆಲಿಪ್ಯಾಡ್ ಏನಿತ್ತು ಅಲ್ಲಿ ಲ್ಯಾಂಡಿಂಗ್ ಮಾಡಿದ್ದಾರೆ. ಆ ಸಮಯದಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಯಾಕಂತಂದ್ರೆ ನಿಗದಿತ ಹೆಲಿಪ್ಯಾಡ್ ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ಲಿಲ್ಲ, ಆದ್ರೆ ಬೇರೆ ಪಕ್ಕದಲ್ಲಿ ಹೋಗಿರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಗೊಂದಲ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ನಿಗದಿತ ಹೆಲಿಪ್ಯಾಡ್ ಏನಿತ್ತು ಅಲ್ಲೇ ಲ್ಯಾಂಡ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ರು. ಅಲ್ಲಿಂದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಅವ್ರನ್ನು ಸ್ವಾಗತ ಮಾಡಿಕೊಂಡು ಬಂದಿದ್ದಾರೆ. ಇದು ಏನು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಲು ಸಾಕಷ್ಟು ಗೊಂದಲದ ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು ಅಂತಾನೆ ಹೇಳ್ಬೋದು. ರೈಟ್, ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ.